ಒಬ್ಬ ದೊಡ್ಡ ಶ್ರೀಮಂತ, ಲಕ್ಷದಾಗಿರ್ಲಿ ಮಗ. ಎಟ್ರ ಮಟ್ಟಿಗೆ ಅಂದ್ರೆ ಶ್ರೀಮಂತ ಹತ್ತಿಕೊಂಡಂದ್ರೆ ಕಮ್ಮಿ ಅವನಿಗೆ 200 ಎಕರೆ ಜಮೀನಿತ್ತು. ಎಷ್ಟು ಎಕರೆ ರೀ? 200 ಎಕರೆ ಜಮೀನು. ಮನೆಯಾಗ 8 ಎತ್ತುಗಳದಾವೆ. ಆದ್ರೆ ಶ್ರೀಮಂತನಾಗಿರ್ತಕ್ಕಂಥವನಿಗೆ ಏನೋ ಒಂದು ಮನಸ್ಸಿನೊಳಗೆ ಒಂದು ಆಸೆ ಆಯ್ತು. ಏನ್ ಆಸೆ ಆಯ್ತು ಕೂಡ ಕೇಳಿದ್ರ, ಏನ್ರಿ ಒಂದು ಚೆನ್ನಾಗಿರ್ತಕ್ಕಂಥ ಎತ್ತಿನ ಬಂಡಿ ಮಾಡಿಸ್ಬೇಕನ್ನಂಗೆ ಆಸೆ ಆಯ್ತು. ಎತ್ತಿನ ಗಾಡಿ. ರೈತರಿಗೆ ಆಸೆ ಏನು? ಚಲೋ ಎತ್ತು ತಗೋಬೇಕು, ಚಂದ ಎತ್ತಿನ ಗಾಡಿ ಮಾಡಿಸ್ಬೇಕು, ಚಲೋ ಕೂರ್ಗಿ ಮಾಡಿಸ್ಬೇಕು, ಇದೆಯಲ್ರಿ ರೈತರಿಗೆ ಆಸೆ. ಪಾಪ ಶ್ರೀಮಂತ ಏನ್ ಮಾಡ್ದ, ಈ ಅಕ್ಕಲಕೋಟ ತಾಲೂಕಿನಾಗ ಅಲ್ಲ, ಸೊಲ್ಲಾಪುರ ಜಿಲ್ಲಾದೊಳಗನೆ ಯಾರೂ ಮಾಡಿಸಿರಬಾರ್ದು ಅಂಥದ್ದೊಂದು ಎತ್ತಿನ ಗಾಡಿ ಮಾಡಿಸ್ಬೇಕಂತ. ಹೆಂಗೆ ನೀವು ಇವತ್ತು ತೇರು ಮಾಡಿಸಿರ ನೋಡ್ರಿ. ಬಹುಶಃ ನಾನು ನೋಡಿದ ಮಟ್ಟಿಗೆ ಸುಮಾರೊಂದು ನಾ ಸಾವಿರಾರು ಊರಾಗ ಪ್ರವಚನ ಮಾಡಿನ. ಆದ್ರೆ ಬಹುಶಃ ಇವತ್ತು ನಿಮ್ಮಲ್ಲಿ ಏನ್ರಿ ಈ ಊರಾಗಿರ್ತಕ್ಕಂಥ ತೇರ ನಾ ಎಟ್ರ ಮಟ್ಟಿಗೆ ವರ್ಣನ ಮಾಡ್ಬೇಕಾಗ್ಯದ ತಗೊಂಡ ಕೇಳಿದ್ರ, ಬಹುಶಃ ನಿಮ್ಮ ಸೊಲ್ಲಾಪುರ ಜಿಲ್ಲಾದೊಳಗಲ್ಲ, ನಮ್ಮ ಕರ್ನಾಟಕ ಮಹಾರಾಷ್ಟ್ರದೊಳಗ ಯಾವ ದೇವಸ್ಥಾನಕ್ಕೂ ಇಂಥ ತೇರಿಲ್ಲ, ಅಂತ ತೇರು ಮಾಡಿಸ್ಬಿಟ್ರಿ. ಯಾಕ ಮನಸ್ಸಾ ಇಚ್ಛೆ. ಅದಕ್ಕೇನು ತ್ವಾಡೆ ಖರ್ಚಾಗ್ಯದನ್ರಿ? 18 ಲಕ್ಷ ರೂಪಾಯಿ ಮುಟ್ಟ್ಯಾದ. ಎಷ್ಟು ಚಂದ ಮಾಡ್ಯಾನ ಏನ್ರಿ. ಆದ್ರೆ ತೇರಿನಕ್ಕಿಂತಲೂ ಕೂಡ ಆ ತೇರ್ ಮಾಡಿರ್ತಕ್ಕಂಥವನನ್ನು ನಾವು ವರ್ಣನ ಮಾಡ್ಬೇಕಾಗ್ತದ. ಯಾಕೆ ಎಷ್ಟು ಚಂದ ಮಾಡ್ಯಾನ ನೋಡ್ರಿ. ಪಾಪ ಊರಾಗಿಂದ ಬಾಬು ಬಡಿಗೆ ಇದ್ದ. ಆ ಬಡಿಗೆನ ಹತ್ತಿರ ಹೋದ ಇವ ಶ್ರೀಮಂತ. ಹೋಗಿ ಶ್ರೀಮಂತ, ಏನಪ್ಪಾ ಬಡಿಗೌಡ, ಒಂದು ಎತ್ತಿನ ಬಂಡಿ ಮಾಡ್ಬೇಕಾಗ್ಯದ. ಅದು ಅಂತ ಇಂಥ ಬಂಡಿ ಅಲ್ಲ, ಇಡೀ ನಮ್ಮ ಸೊಲ್ಲಾಪುರ ಜಿಲ್ಲಾದೊಳಗ ಯಾರೂ ಮಾಡಿಸಿರಬಾರ್ದು ಅಂತ ಎತ್ತಿನ ಬಂಡಿ ನೀ ಮಾಡಬೇಕು. ಪಾಪ ಅಂದ ಬಡಿಗೌಡ ಅಂತಾನೆ, ಯಾರು ಬಡಂತಾರೆ ಸಾವುಕಾರು, ನಾ ಹೇಳದಂತ ಕಟ್ಟಿಗೆ ತಂದು ಕೊಡ್ರಿ, ನಿಮಗೆ ಅಂತ ಬಂಡಿ ಮಾಡಿ ಕೊಡ್ತೀರಿ. ಸರಿ ಆಯ್ತು, ಹೇಳದಂತ ಕಟ್ಟಿಗೆ ತಂದು ಕೊಡಿ. ಎಂತ ಕಟ್ಟಿಗೆ ಬೇಕು? ಅವಾಗ ಬಡಿಗೌಡ ಅಂತಾನೆ, ನನಗೊಂದು ಸಾಗೋನಿ ಕಟ್ಟಿಗೆ ತಂದು ಕೊಡ್ರಿ, ನೀವು ಅಂದಂಗಂದ ಬಂಡಿ ಮಾಡಿ ಕೊಡ್ತೀರಿ. ಸಾಗೋನಿ ಕಟ್ಟಿಗೆ ಬೇಕು. ಆಯ್ತಪ್ಪ, ಸಾಗೋನಿ ಕಟ್ಟಿಗೆ ತಂದು ಕೊಡ್ತೀನಿ, ನಿನ್ನ ಮಾಡು ಕೂಲಿ ಏಟು? ಮಾಡು ಕೂಲಿ ಅಂದ 50,000 ರೂಪಾಯಿ ಹಾಕದ ಅಂದ. ಏಟ್ರಿ? 50,000 ರೂಪಾಯಿ. ಸಾವುಕಾರ ಅಂದ, ಹೋದ್ರ ಹೋಗಲೆಕ್ಕ. ಇಡೀ ಸೊಲ್ಲಾಪುರ ಜಿಲ್ಲಾದೊಳಗೆ ಅಂದ ಯಾರು ಮಾಡಿಸಿರ್ಬಾರ್ದು ಅಂತ ಬಂಡಿ ಮಾಡಿಸ್ಬೇಕಂತ ತಿಳ್ಕೊಂಡು ಹೋದ್ರ ಹೋಗಲೆಕ್ಕ 50,000 ರೂಪಾಯಿ ಅಂದ ಅವನಿಗೆ ಅಂದ. ಬಡಿಗೌಡನಿಗೆ ಮಾಡು ಕೂಲಿ ಕೊಟ್ಟ. ಮುಂದೆ ಸಾಗೋನಿ ಕಟ್ಟಿಗೆ ತಂದ. ಕಮ್ಮಿ ಒಂದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾಗೋನಿ ಕಟ್ಟಿಗೆ ತಂದು ಕೊಟ್ಟ. ವಾರ ಆಯ್ತು, ತಿಂಗಳಾಯ್ತು, 2 ತಿಂಗಳಾಯ್ತು, ಒಂದು 2-3 ತಿಂಗಳ ತನಕ ಕೂಡ ಕುತ್ಕೊಂಡು ಒಳ್ಳೆ ಎತ್ತಿನ ಬಂಡಿ ತಯಾರು ಮಾಡ್ದ. ಒಳ್ಳೆ ಚಿತ್ರಗಳನ್ನ, ಒಳ್ಳೆ ಡಿಸೈನ್ಗಳನ್ನ, ಅದ್ರ ಮ್ಯಾಲೆಲ್ಲ ಹಿಂಗೆಲ್ಲ ಚಿತ್ರಗಳನ್ನ ಮಾಡಿ ಬಹುಶಃ ಸೊಲ್ಲಾಪುರ ಜಿಲ್ಲಾದೊಳಗ ಅಂತ ಎತ್ತಿನ ಬಂಡಿನೇ ಇದ್ದಿದ್ದಿಲ್ಲ, ಅಂತ ಎತ್ತಿನ ಬಂಡಿ ಮಾಡ್ದ. ಬಡಿಗೌಡ ಅಂದ, ಸಾವುಕಾರ ನಿಮ್ಗೆ ಎತ್ತಿನ ಬಂಡಿ ರೆಡಿ ಆಗೈತಿ, ನೀವ್ ಯಾವಾಗಲೂ ಕೂಡ ಒಯ್ಬೋದು. ಹಿಂಗ ಸಾವುಕಾರ ವಿಚಾರ ಮಾಡ್ತಾನೆ, ಏನ್ರಿ 1.5 ಲಕ್ಷ ರೂಪಾಯಿ ಅಂದ ಕಟ್ಟಿಗೆ ಕೊಟ್ಟಿನಿ, 50,000 ರೂಪಾಯಿ ಅಂದ ಯಾವ ಬಡಗನಿಗೆ ಅಂದ ಕೂಲಿ ಕೊಟ್ಟಿನಿ, 2 ಲಕ್ಷ ರೂಪಾಯಿ ಮುಟ್ಟ್ಯದ. ಮತ್ತ ಅಂತ ಕಿಮ್ಮತ್ತಿನ ಬಂಡಿಗೆ ಅಂದ ಎತ್ತುಗಳು ಎಂತವಿರ್ಬೇಕು? ಎತ್ತಂತವಿರ್ಬೇಕ್ರಿ. ಎಲ್ಲರ ಸಾಮಾನ್ಯವಾಗಿರ್ತಕ್ಕಂಥ ಎತ್ತಲ್ಲ, ಕಿಮ್ಮತ್ತಿನ ಎತ್ತ ತರಬೇಕಂತಂದು ಸಂತಿ ತಿರುಗಾಡಿ ಕಮ್ಮಿ ಅಂದ 2 ಲಕ್ಷ ರೂಪಾಯಿ ಕೊಟ್ಟದ 2 ಎತ್ತುಗಳು ತಂದ, ಕಿಲಾರಿ ಊರುಗಳು. ಕಮ್ಮಿ ಅಂದ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿಗೆ ತಂದ, ಯಾವ ಎತ್ತುಗಳು ತಂದ. ಇದು ಒಂದು 2 ಲಕ್ಷ, ಅದು ಒಂದು 2 ಲಕ್ಷ, 4 ಲಕ್ಷ ರೂಪಾಯಿ ಮುಟ್ಟ್ಯದ. ಆದ್ರ ಇನ್ನ ಎತ್ತಿನ ಬಂಡಿ ಅಂದ ಮುಂದೆ ಹೋಗಿಲ್ಲ. ಒಂದು ಒಳ್ಳೆ ಮುಹೂರ್ತ ನೋಡಿ ಏನ್ರಿ ಎತ್ತಿನ ಬಂಡಿ ಅಂದ ಪೂಜೆ ಮಾಡ್ಕೊಂಡು ಒಯ್ಬೇಕಂತ ತಿಳ್ಕೊಂಡು ಸಾವುಕಾರ ಪಂಚಾಂಗ ತೆಗಸದ. ಒಳ್ಳೆ ಮುಹೂರ್ತ, ಒಳ್ಳೆ ತಿಥಿ, ಇದೆಲ್ಲ ನೋಡಿ ಇಡೀ ಊರೆಲ್ಲ ವರ್ಣನ ಮಾಡಕತ್ತಿತ್ತು. ಸಾವುಕಾರ ಅಂದ, ಇಡೀ ಈ ಸೊಲ್ಲಾಪುರ ಜಿಲ್ಲಾದೊಳಗೆ ಯಾರು ಮಾಡಿಸಿಲ್ಲತ್ತ ಅಂತ ಎತ್ತಿನ ಬಂಡಿ ಮಾಡಿಸ್ಯಾನ, ನಾನ್ ನೋಡ್ಬೇಕು, ನೀನ್ ನೋಡ್ಬೇಕಂತ ತಿಳ್ಕೊಂಡು ಇಡೀ ಊರ್ ಜನ ಹೆಣ್ಣು ಗಂಡು ಎಲ್ಲರೂ ಕಲ್ತು. ಸಾವುಕಾರ ಹೋದ, ತಲೆಗೊಂದು ಹಳದಿ ರುಮಾಲ್ ಸುತ್ಕೊಂಡು, ಹೆಗಲಿ ಮ್ಯಾಗ ಒಂದು ಹಸಿರು ಸ್ಯಾಲ್ ಹಾಕೊಂಡು, ಹೆಗಲಿ ಮ್ಯಾಗ ಬರಕೋಲ್ ಹಾಕೊಂಡು, ಏನ್ರಿ ಎತ್ತುಗಳು ಹೊಡ್ಕೊಂಡು ಎಲ್ಲ ಪೂಜೆ ಸಾಮಾನು ತಗೊಂಡು ಹೋಗಿ ಎತ್ತಿನ ಗಾಡಿಗೆ ಪೂಜಾ ಮಾಡ್ದ. ಕಾಯಿ ಬಡ್ದ, 2 ಕಡೆಯಿಂದ ಗಾಲಿಯಾಗ ನಿಂಬೆ ಹಣ್ಣು ಇಟ್ಟ, ಎತ್ತುಗಳು ಕೊಳ ಕಟ್ಟದ. ಹೋಗಿಂದ ಬಂಡಿ ಮೇಲೆ ನಿಂತ. ಯಾವಾಗಿಂದ ನಿಂತೀವಿ ಏನಂದ, ಅಲ್ರಪ್ಪ ನಾವ್ ಒಬ್ಬನೇ ಕುಂದ್ರು ಚಂದ ಕಾಣಂಗಿಲ್ಲ ಈ ಬಂಡ್ಯಾಗ, ನೀವೊಂದು 4 ಜನ ಬರ್ರಿ ಎತ್ತಿಕೊಂಡು ಒಟ್ಟು 6 ಮಂದಿ ಆ ಎತ್ತಿನ ಬಂಡ್ಯಾಗ ಹೋಗಿ ಕುಂತ್ರು. ಬಡಿಗೌಡಗೆ ಅಂದ ಕೇಳದ, ಏನಪ್ಪಾ ಬಡಿಗೌಡ ಗಾಡಿ ಮುಂದಕ್ಕೆ ಬಿಡ್ಲೇನು? ಬಿಡ್ರಿ ಸಾವುಕಾರ, ಪೂಜೆಗೆ ಜಲ್ಲ ಆಗ್ಯದಲ್ಲ, ಗಾಡಿ ಮುಂದಕ್ಕೆ ಬಿಡ್ರಿ. ಸರಿ ಆಯ್ತು ತಗೊಂಡು ನಾವು ಸಾವುಕಾರ ಏನ್ ಮಾಡ್ದ, ಮೊದಲೇ 2 ಲಕ್ಷ ರೂಪಾಯಿ ಕೊಟ್ಟು ತಂದಾನ ಎತ್ತುಗಳು. ನೋಡಕ್ಕಂದ ಕಿಲಾರಿ ಊರುಗಳವ, ತಿಂದು ಸೊಕ್ಕಿರ್ತಕ್ಕಂಥ ಊರುಗಳದಾವ. ಯಾವಾಗ ಎತ್ತಿನ ಡುಬ್ಬಿಗೆ ಸ್ವಲ್ಪ ಕೈ ಹಚ್ಚದ, ಎತ್ತುಗಳು ಓಡಕತ್ಬಿಟ್ಟು
ಯಾವಾಗಿಂದ ಎತ್ತುಗಳಿಂದ ಓಡಕತ್ತವ ಎಲ್ಲಿತನ ಬಾಳೆ ಬಾಳಾದ್ರೆ ಇಲ್ಲಿದೆ ಎತ್ತುಗಳೇ ಡುಬ್ಬಿಕೆಂದ ಕೈ ಹೆಚ್ಚಾನ ಈಟು ಬಾಳಾದ್ರೆ ಈ ತೇರಿನ ತನ ಹೋಗಿದ್ದಿಲ್ಲ. ಯಾವಾಗಿಂದ ಅಂತ ಕಿಮ್ಮತ್ತಿನ ಗಾಡಿ ಬಿದ್ದು ಮುರ್ಕೊಂಡು ಹೋಗ್ಬಿಡುತ್ತೆ. ಏನ್ರಿ ಎಷ್ಟು ಖರ್ಚು ಮಾಡ್ಯಾನ? 1.5 लाख ರೂಪಾಯಿ ಕಟ್ಟಿಗೆ ತಂದ, 50,000 ರೂಪಾಯಿ ಅಂದ ಬಡಗನಿಗೆ ಅದ ಕೊಟ್ಟ, 2 लाख ರೂಪಾಯಿ ಅಂದ ಏನ್ರಿ 2 लाख ರೂಪಾಯಿ ಕೊಟ್ಟು ಎತ್ತು ತಂದಾನ. ಒಂದು 2-3 ಮಾರಿಂದ ಮುಂದಕ್ಕೆ ಹೋಗಿಲ್ಲ, ಬಂಡಿ ಬಿದ್ದು ಮುರ್ಕೊಂಡು ಹೋಗ್ಬಿಡ್ತು. ಅದ್ರಾಗ ಸಾವುಕಾರನು ಬಿದ್ದು ಎದ್ದು ಕಣ್ಣೀರ್ ತೆಗಿಲಿಕ್ಕತ್ತ ಕಿಮ್ಮತ್ತಿನ ಗಾಡಿ. ಇಡೀ ಸೊಲ್ಲಾಪುರ ಜಿಲ್ಲಾದೊಳಗೆ ನನಗೆ ಎತ್ತಿನ ಮಾಡಿಸಿರ್ತಕ್ಕಂಥ ಎತ್ತಿನ ಗಾಡಿ ಇಡೀ ಸೊಲ್ಲಾಪುರ ಜಿಲ್ಲಾ ನೋಡ್ಬೇಕು. ಅಷ್ಟೆಲ್ಲ ಖರ್ಚು ಮಾಡಿದ ಮಾಡಿಸಿರ್ತಕ್ಕಂಥ ಎತ್ತಿನ ಬಂಡಿ ಒಂದು ಮಾರ 2 ಮಾರಿಂದ ಮುಂದಕ್ಕೆ ಹೋಗಿಲ್ಲ, ಯಾವಾಗ ಬಿದ್ದು ಮುರ್ಕೊಂಡು ಹೋಗ್ಬಿಡ್ತು. ಸಾವುಕಾರ ಕಣ್ಣೀರ್ ಹಾಕಲಿಕ್ಕತ್ತ. ಯಾಕೆ ಬಿದ್ದು ಏನು ನಡೆಸೋದ್ರೊಳಗೆ ನಾ ಏನ್ರಿ ತಪ್ಪೇನೇನು? ಬೇಡ ಬಡಿಗೋಡನ್ನ ಮಾಡೋದ್ರೊಳಗೆ ಏನ್ರಿ ತಪ್ಪೇನೇನು? ಯಾವಾಗ ಬಂಡಿ ಒಳಗದ ಬಿದ್ದ ಕಣ್ಣೀರ್ ಹಾಕ್ಲಿಕ್ಕತ್ತಾನ ಸಾವುಕಾರ. ಯಾವಾಗ ಸಾವುಕಾರ ಅಂತ ಕೇಳ್ತಾನೆ ಬಡಿಗೌಡ, ನನ್ನ ನಡೆಸೋದ್ರೊಳಗೆ ನಾ ಏನ್ರಿ ತಪ್ಪು ಮಾಡಿ ನೆನಪ, ಯಾಕೆ ಬಿದ್ದು ಮುರ್ಕೊಂಡಾಯ್ತು? ಬಡಿಗೌಡ ಅಂತಾನ, ಇಲ್ರಿ ಸಾವುಕಾರ ನೀವೇನ್ ನಡೆಸೋದ್ರೊಳಗೆ ನೀವೇನ್ ತಪ್ಪಿಲ್ಲ, ಮತ್ತೆ ಮಾಡೋದ್ರೊಳಗೆ ನೀ ಏನ್ರಿ ತಪ್ಪಿದೇನು? ಪಾಪ ಬಡಿಗೌಡ ಅಂತಾನ ಸಾವುಕಾರನ ಮಾಡೋದ್ರೊಳಗೆ ನಾನು ಏನು ತಪ್ಪು ಮಾಡಿಲ್ಲ. ಹಾಗಾದ್ರೆ ಯಾಕೆ ಬಿದ್ದು ಮುರ್ಕೊಂಡು ಹೋಯ್ತು? ಅವಾಗ ಅಲ್ಲೇ ಒಂದು 10 ವರ್ಷದಿಂದ ಹುಡುಗ ನಿಂತಿತ್ತು. ಸಾವುಕಾರ ಬುದ್ಧಿ ಎಲ್ಲಿಟ್ಟಿದೆ? 1.5 लाख ರೂಪಾಯಿ ಕಟ್ಟಿಗೆ ಕೊಟ್ಟಿದೆ, 50,000 ರೂಪಾಯಿ ಅಂತ ಬಡಗನ ಕೂಲಿ ಕೊಟ್ಟಿದೆ ಏನ್ರಿ, 2 लाख ರೂಪಾಯಿ ಕೊಟ್ಟಂದ ಎತ್ತು ತಂದಿದೆ, ಈ 4 लाख ರೂಪಾಯಿ ಅಂತ ಖರ್ಚು ಮಾಡಿದೆಯಲ್ಲ, ಆದ್ರೂ ಕೂಡ ನಿನ್ನ ಬಂಡಿ ಯಾಕೆ ಬಿದ್ದು ಮುರ್ಕೊಂಡು ಹೋಯ್ತು ಅಂತ ಕೇಳಿದ್ರೆ ಏನ್ರಿ ಆ 10 ವರ್ಷದ ಹುಡುಗ ಹೇಳ್ತದ ಏನ್ರಿ, ಗಾಲಿಗಳಿಗೆ 2 ಕೀಲು ಹಾಕಲಾರ್ದಕ್ಕೆ ಬಿದ್ದು ಮುರ್ಕೊಂಡು ಹೋದ. ಅವಕ್ಕೇನಂತೀರಿ ನಿಮ್ ಕಡೆ ಮಹಾರಾಷ್ಟ್ರ? ಕಿಳಿ ಏಟು ಕೊಡ್ತಾರ? ಒಂದು 20 ರೂಪಾಯಿ ಬೇಡ, ಒಂದು 50 ರೂಪಾಯಿ ಕೊಟ್ಟರೆ 2 ಕಿಳಿ ಕೊಡ್ತಾರ. 2 ಕಿಳಿ ಹಾಕ್ಲಾರ್ದಕ್ಕೆ ಅಂತ ಕಿಮ್ಮತ್ತಿನ ಬಂಡಿ ಬಿದ್ದು ಮುರ್ಕೊಂಡು ಹೋಗ್ಬಿಡ್ತು ಮಧ್ಯದೊಳಗೆ. ಇದು ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಬಡಿಗೌಡ ತಯಾರು ಮಾಡಿರ್ತಕ್ಕಂಥ ಗಾಡಿ ಇದು. ಆದ್ರ ಇದು ಕಟ್ಟಿಗೆ ಗಾಡಿ ಅಲ್ಲ, ಇಲ್ಲಿ ಇನ್ನೊಂದು ಗಾಡಿ ಅದೇ. ಎಷ್ಟು ಚೆನ್ನಾಗಿದೆ ಕೆತ್ತಾನ ಗಾಡಿಯನ್ನ. ಒಂದು ಗಾಡಿ ಇದ್ದಂಗ ಇನ್ನೊಂದು ಗಾಡಿ ಇಲ್ಲ. ಎಷ್ಟು ಅಂದ ಇಟ್ಟಾನ, ಎಷ್ಟು ಚಂದ ಇಟ್ಟಾನ, ಎಷ್ಟು ಕಿಮ್ಮತ್ತಿನ ಬಂಡಿ ತಯಾರು ಮಾಡ್ಯಾನ. ಇದು ಸಾಮಾನ್ಯನಾಗಿರ್ತಕ್ಕಂಥ ಬಡಿಗೆ ತಯಾರು ಮಾಡಿರ್ತಕ್ಕಂಥ ಬಂಡಿ ಅಲ್ಲ, ಇದು ಭಗವಂತ ತಯಾರು ಮಾಡಿರ್ತಕ್ಕಂಥ ಬಂಡಿ ಅದ ಏನ್ರಿ. ನಮ್ಮ ಶರೀರ ಅಂತಕ್ಕಂಥ ಬಂಡಿ ಎಷ್ಟು ಚಂದ ಕೆತ್ತಾನ ನೋಡ್ರಿ. ಯಾವ್ಯಾವ ಅವಯವಗಳಿಗೆ ಎಲ್ಲೆಲ್ಲಿ ಇಟ್ಟರೆ ಚಂದ ಕಾಣತ್ತ ಅನ್ನೋದು. ಅವ ಎಂತ ಇಂಜಿನಿಯರ್ ಅದನ, ಅವ ಎಷ್ಟು ಕಲಾವಿದ ಅದನ್ರಿ. ಯಾರು? ಪರಮಾತ್ಮ ಅಂತಕ್ಕಂಥ ಎಷ್ಟು ಕಲಾವಿದ ಅದನ ನೋಡ್ರಿ. ನೀವು ಬಣಕುಗಳ ಊರಾಗಂದ ಕಮ್ಮಿತ್ ಕಮ್ಮಿ 200 ಮನಿ ಅದಾವ ಏನ್ರಿ. ಒಬ್ಬನ ಮುಖ ಇದ್ದಂಗ ಒಬ್ಬನ ಮುಖ ಇಲ್ಲ ಅದಾವ ನೋಡ್ರಿ. ನೀವು ಥೇಟ್ ಅವನಂಗೆ ಏನ್ ಕರೆ ಅಲ್ರಿ ಅಂತವಿಲ್ಲ. ಎಷ್ಟು ಚಂದ ಕೆತ್ತ ನೋಡ್ರಿ, ಎಷ್ಟು ಚಂದ ಕೆತ್ತೇನಂದ್ರೆ ಕನ್ನಡ ಮೇಲೆ ನಿಂತ್ಕೊಂಡು ಪೇರಣ್ಲಲ್ಲಿ ಹಚ್ಬೇಕು. ಪರಮಾತ್ಮ ಎಷ್ಟು ಚಂದ ಕೆತ್ತ ನೋಡ್ರಿ ಏನ್ರಿ. ಒಬ್ಬರ ಮುಖ ಇದ್ದಂಗೆ ಒಬ್ಬರ ಮುಖ ಇಲ್ಲ. ಮೂಗು ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಕಣ್ಣು ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಕಿವಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಕಾಲೆಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಾನ, ಬಾಯಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ. ಅಪ್ಪಿ ತಪ್ಪಿ ಅಂದ ಬಾಯಿ ತಂದಿಲ್ಲಿ ಬಗಲಾಗಿ ಇಟ್ಟಿದ್ದಂದ್ರೆ ಹೆಂಗೆ ಕಾಣ್ತಿದ್? ಅಪ್ಪಿ ತಪ್ಪಿ ಮೂಗು ತಂದು ಇಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದಂದ್ರೆ ನತ್ತಿಡ್ತಿದ್ರೆ